ಎಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಲೈಫ್ ಒಂಥರ ಎಲ್ಲವೂ ತಲೆ ಮೇಲೆ ಬಿದ್ದ ಹಾಗೆ ತುಂಬಾ ಕನ್ಫ್ಯೂಸಿಂಗ್ ಅನ್ಸುತ್ತೆ ಅಲ್ವಾ? ಬನ್ನಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಗದ್ದಲದ ಮಧ್ಯದಲ್ಲೇ ನಮಗೆ ನಾವೇ ದಾರಿ ತೋರ್ಸೋ ಒಂದು ಆಂತರಿಕ ದಿಕ್ಸೂಚಿಯನ್ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಆಳವಾಗಿ ನೋಡೋಣ. ಇದು ನಮ್ಮ ಇವತ್ತಿನ ಕಾಲದ ಒಂದು ದೊಡ್ಡ ವಿಚಿತ್ರ ನೋಡಿ. ಒಂದ್ ಕಡೆ ನೋಡಿದ್ರೆ ನಾವು ಹಿಂದೆಂದಿಗಿಂತಲೂ ಜಾಸ್ತಿ ಜನರ ಜೊತೆ ಕನೆಕ್ಟ್ ಆಗಿದೀವಿ, ಆದ್ರೆ ಇನ್ನೊಂದ್ ಕಡೆ ನಮ್ಮೊಳಗೆ ನಾವು ಒಂಥರ ಚದುರಿ ಹೋದಾಗೆ ಫೀಲ್ ಆಗತ್ತೆ. ತುಂಬಾ ಕೆಲ್ಸ ಮಾಡ್ತೀವಿ, ಆದ್ರೆ ಸಮಾಧಾನ ತೃಪ್ತಿ ಮಾತ್ರ ಕಡಿಮೆ. ಎಲ್ಲ ಇದ್ರೂ ಕೂಡ ಏನೋ ಒಂದು ಮಿಸ್ಸಿಂಗ್ ಅನ್ನೋ ಫೀಲಿಂಗ್. ಸೊ ಇದೆಲ್ಲ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ರ ತಂದು ನಿಲ್ಲಿಸುತ್ತೆ. ಇಷ್ಟೆಲ್ಲ ಬ್ಯುಸಿಯಾಗಿದ್ರೂ ಜೀವನ ಯಾಕೆ ಅರ್ಥಪೂರ್ಣ ಅಂತ ಅನ್ನಿಸ್ತಾ ಇಲ್ಲ? ಈ ಭಾವನೆ ಏನು ಕೆಲವರಿಗೆ ಮಾತ್ರ ಬರೋದಲ್ಲ, ಇದು ನಮ್ಮ ಕಾಲದ ಒಂದು ಸಾಮಾನ್ಯ ಅನುಭವ. ಈ ವಿಶ್ಲೇಷಣೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋ ಒಂದು ಪ್ರಯತ್ನ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ಈ ತುಂಬಿದ್ರೂ ಖಾಲಿ ಖಾಲಿ ಅನ್ನೋ ಜೀವನದ ಸಮಸ್ಯೆ ಏನು ಅಂತ ನೋಡೋಣ. ಆಮೇಲೆ ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಗಮನ ಹೇಗೆ ಬೇರೆಯವರ ಪಾಲಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿಂದ ಹೀಗೆ ದಾರಿ ತಪ್ಪಿ ಓಡಾಡಿದ್ರೆ ಏನೆಲ್ಲ ಕಳ್ಕೋತೀವಿ ಅಂತ ತಿಳ್ಕೊಂಡು ಕೊನೆಗೆ ನಮ್ಗೆ ಅಂತ ಒಂದು ಆಂತರಿಕ ದಿಕ್ಸೂಚಿ ಕಟ್ಟೋದ್ ಹೇಗೆ, ಮತ್ತೆ ಪ್ರತಿದಿನ ನಮ್ಮ ಯೋಚನೆಗಳನ್ನ ಸ್ಪಷ್ಟವಾಗಿ ಇಟ್ಕೊಳ್ಳಕ್ಕೆ ಯಾವ ಶಿಸ್ತು ಬೇಕು ಅನ್ನೋ ಪರಿಹಾರಗಳ ಕಡೆಗೆ ಹೋಗೋಣ. ಸರಿ, ಶುರು ಮಾಡೋಣ ಮೊದಲನೇ ಭಾಗದಿಂದ. ತುಂಬಿದರೂ ಖಾಲಿಯಾದ ಜೀವನ. ಇದು ನಾವು ಸರಿಯಾದ ದಾರಿಲಿಲ್ಲ ಅನ್ನೋದ್ರಿಂದ ಬರುವಂಥದ್ದು, ಆದ್ರೆ ಇದು ನಮಗೆ ಮೇಲ್ನೋಟಕ್ಕೆ ಕಾಣಿಸೋದೇ ಇಲ್ಲ. ಇದು ವೈಯಕ್ತಿಕ ಸಮಸ್ಯೆ ಅನ್ಸಿದ್ರೂ ಇದು ತುಂಬಾ ಜನ ಅನುಭವಿಸೋ ಒಂದು ಸ್ಥಿತಿ. ಈ ಭಾವನೆಗೆ ಒಂದು ಹೆಸರಿದೆ, ಮಿಸ್ ಅಲೈನ್ಮೆಂಟ್ ಅಥವಾ ಅಸಮತೋಲನ. ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ ಏನಾದ್ರೂ ಮಾಡೋದ್ರ ಬದಲು ಸುಮ್ನೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಮುಳುಗಿ ಹೋದಾಗ ಆಗೋದು. ಇದನ್ನ ಹೀಗೂ ಹೇಳ್ಬೋದು, ನಾವು ತುಂಬಾ ಫಾಸ್ಟಾಗಿ ಓಡ್ತಾ ಇರ್ತೀವಿ, ಆದ್ರೆ ನಾವು ಎಲ್ಲಿಗ್ ಹೋಗ್ಬೇಕು ಅಂತ ನಾವೇ ಡಿಸೈಡ್ ಮಾಡಿದ ದಾರಿಲಿ ಅಲ್ಲ. ಈಗ ಎರಡನೇ ಭಾಗಕ್ಕೆ ಬರೋಣ, ನಮ್ಮ ಗಮನದ ಅಪಹರಣ. ಇದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇದು ನಮ್ಮ ವೈಯಕ್ತಿಕ ಸೋಲಲ್ಲ, ಬದಲಿಗೆ ಇದೊಂದು ವ್ಯವಸ್ಥಿತವಾದ ವಿನ್ಯಾಸ. ಅಂದ್ರೆ ನಮ್ಮ ಗಮನ ಯಾಕೆ ಚದುರಿ ಹೋಗ್ತಿದೆ ಅಂದ್ರೆ ಅದಕ್ಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಕಾರಣ. ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ನಮ್ಮ ಗಮನವನ್ನ ಚೂರ್ಚೂರು ಮಾಡಕ್ಕೆ, ನಮ್ಮ ನಿರ್ಧಾರಗಳನ್ನ ದುರ್ಬಲ ಮಾಡಕ್ಕೆ, ಮತ್ತೆ ಒಂದು ಅರ್ಥಪೂರ್ಣ ದಾರಿಯಿಂದ ನಮ್ಮನ್ನ ದೂರ ಇಡಕ್ಕೆ ಅಂತಾನೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಡಿಸೈನ್ ಮಾಡಲಾಗಿದೆ. ಇದು ಆಕ್ಸಿಡೆಂಟ್ ಅಲ್ಲ, ಇದು ಒಂದು ಇಂಜಿನಿಯರ್ಡ್ ಸಿಸ್ಟಮ್. ಇದನ್ನ ಗಮನದ ಕೈಗಾರಿಕೀಕರಣ ಅಂತಾನೂ ಕರೆಯಬಹುದು. ಇದರ ಅರ್ಥ ಏನು ಅಂದ್ರೆ ನಮ್ಮ ಗಮನ ಅಂದ್ರೆ ನಮ್ಮ ಯೋಚನಾ ಶಕ್ತಿ ಇದೆಯಲ್ಲ, ಅದನ್ನ ಈಗ ಒಂದು ವ್ಯಾಪಾರದ ವಸ್ತುವಾಗಿ ಮಾಡ್ಬಿಟ್ಟಿದ್ದಾರೆ. ಅದನ್ನ ಕೊಂಡುಕೊಳ್ತಾರೆ, ಅದನ್ನ ಮಾರ್ತಾರೆ, ಅದನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಗಮನ ಈಗ ಪೂರ್ತಿಯಾಗಿ ನಮ್ಮದಲ್ಲ. ಈ ನಮ್ಮ ಗಮನವನ್ನ ಹೈಜಾಕ್ ಮಾಡೋದು 3 ಸ್ಟೆಪ್ಗಳಲ್ಲಿ ನಡೆಯುತ್ತೆ. ಫಸ್ಟ್, ನೋಟಿಫಿಕೇಷನ್ಗಳು, ಅಲರ್ಟ್ಗಳು ಇವೆಲ್ಲ ಕಳಿಸಿ ನಮ್ಮ ಗಮನವನ್ನ ತಮ್ಮ ಕಡೆಗೆ ಸೆಳೆಯೋದು. ಸೆಕೆಂಡ್, ಇನ್ಫೈನೈಟ್ ಸ್ಕ್ರೋಲ್, ಆಟೋಪ್ಲೇ ಈ ತರಹದ ಫೀಚರ್ಗಳನ್ನ ಬಳಸಿ ನಾವು ಹೆಚ್ಚು ಹೊತ್ತು ಅಲ್ಲೇ ಇರೋ ಹಾಗೆ ಮಾಡೋದು. ಇನ್ನು ಮೂರನೇದು, ಅಲ್ಗಾರಿದಮ್ಗಳ ಮೂಲಕ ನಮಗೆ ಗೊತ್ತಿರದ ಹಾಗೆ ನಮ್ಮ ನಡವಳಿಕೆ ಮೇಲೆ ಪ್ರಭಾವ ಬೀರೋದು. ಇದರ ಜೊತೆಗೆ ಇನ್ನೊಂದು ಸಮಸ್ಯೆಯಿದೆ, ಅದೇ ಆಯ್ಕೆಯ ವಿರೋಧಾಭಾಸ. ಅಂದ್ರೆ ನಮ್ಮುಂದೆ ಜಾಸ್ತಿ ಆಪ್ಷನ್ಸ್ ಇದ್ರೆ ನಮ್ಗೆ ಜಾಸ್ತಿ ಫ್ರೀಡಮ್ ಸಿಗಲ್ಲ, ಬದಲಿಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ? ಒಂದು, ಯಾವುದನ್ನೂ ಡಿಸೈಡ್ ಮಾಡಕ್ಕಾಗ್ದೆ ಸುಮ್ನೆ ಕೂರೋ ಅನಾಲಿಸಿಸ್ ಪರಾಲಿಸಿಸ್. 2, ತಗೊಂಡ ನಿರ್ಧಾರದ ಬಗ್ಗೆ ಆಮೇಲೆ ಬೇಜಾರ್ ಮಾಡ್ಕೊಳ್ಳೋದು. 3, ಯಾವತ್ತೂ ಒಂದು ತೃಪ್ತಿ ಇಲ್ಲದಿರೋ ಸ್ಥಿತಿ. ಈಗ 3ನೇ ಭಾಗಕ್ಕೆ ಬರೋಣ, ದಾರಿ ತಪ್ಪಿ ಹೋಗೋದ್ರಿಂದ ಆಗೋ ನಷ್ಟ. ನಮ್ಮೊಳಗೆ ಒಂದು ಸ್ಪಷ್ಟವಾದ ದಿಕ್ಸೂಚಿ ಇಲ್ದಿದ್ದಾಗ ನಿಧಾನಕ್ಕೆ ದಿನೇ ದಿನೇ ನಮ್ಮತನವನ್ನೇ ನಾವು ಹೇಗೆ ಕಳ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನ ಇಲ್ಲಿ ನೋಡೋಣ. ಡ್ರಿಫ್ಟ್ ಅಥವಾ ದಿಕ್ಕು ತಪ್ಪೋದು ಅನ್ನೋದು ತುಂಬಾ ಸೂಕ್ಷ್ಮವಾದ ಒಂದು ಪ್ರಾಸೆಸ್. ನಾವು ಉದ್ದೇಶಪೂರ್ವಕವಾಗಿ ಏನನ್ನಾದ್ರೂ ಮಾಡೋದನ್ನ ಬಿಟ್ಟು ಬಂದ ಅವಕಾಶಗಳಿಗೆಲ್ಲ ಸುಮ್ನೆ ಪ್ರತಿಕ್ರಿಯೆ ಕೊಡ್ತಾ ಹೋಗೋದು. ಇದು ನೋಡಕ್ಕೆ ನಾವು ಮುಂದೆ ಹೋಗ್ತಿದೀವಿ ಅಂತ ಅನ್ಸತ್ತೆ, ಆದ್ರೆ ನಿಜ ಹೇಳ್ಬೇಕಂದ್ರೆ ಇದು ದಾರಿನೇ ಗೊತ್ತಿಲ್ದೆ ಸುಮ್ನೆ ಓಡೋ ಥರ. ಹಾಗಾದ್ರೆ ಇದು ನಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ? ನೋಡಿ, ಈ ಮಾತನ್ನು ಕೇಳಿ. ನಾವು ನಮ್ಮೊಳಗಿಂದ ಹುಟ್ಟಿದ ಜೀವನ ನಡೆಸೋದ್ರ ಬದಲು ಹೊರಗಡೆಯಿಂದ ಯಾರೋ ಜೋಡಿಸ್ಕೊಟ್ಟ ಜೀವನವನ್ನ ನಡೆಸಕ್ಕೆ ಶುರು ಮಾಡ್ತೀವಿ. ಅಂದ್ರೆ ನಮ್ಮ ಜೀವನದ ಕಥೆಯನ್ನ ನಾವೇ ಬರೆಯೋದನ್ನ ಬಿಟ್ಬಿಡ್ತೀವಿ. ಇನ್ನೊಂದು ಕಠಿಣವಾದ ಸತ್ಯ ಇಲ್ಲಿದೆ, ಗಮನಿಸಿ. ನಿರ್ಧಾರ ಮಾಡದೇ ಇರೋದು ಒಂದು ಸಣ್ಣ ವಿಷಯ ಅಲ್ಲ, ಅದು ನಮಗೆ ನಾವೇ ಮಾಡಿಕೊಳ್ಳುವ ದ್ರೋಹ.
ಅಂದ್ರೆ ನಮಗೆ ಯಾವುದು ಸರಿ ಅನ್ಸುತ್ತೋ ಆ ನಿರ್ಧಾರಗಳನ್ನ ತಗೊಳ್ಳೋಕೆ ನಾವು ಹೆದರ್ದಾಗ ನಮ್ಮ ಮೇಲಿನ ನಮ್ಮ ನಂಬಿಕೆಯನ್ನೇ ನಾವು ದಿನೇ ದಿನೇ ಕಳ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಬನ್ನಿ 4ನೇ ಭಾಗಕ್ಕೆ ಹೋಗೋಣ. ನಮ್ಮ ಆಂತರಿಕ ದಿಕ್ಸೂಚಿಯನ್ನು ನಿರ್ಮಿಸುವುದು. ಇಲ್ಲಿ ನಾವು ಸ್ಪಷ್ಟತೆ ಅನ್ನೋದನ್ನ ಒಂದು ಐಡಿಯಾಗಿ ನೋಡೋದಿಲ್ಲ, ಬದಲಿಗೆ ಅದನ್ನ ನಮ್ಮೊಳಗೆ ಹೇಗೆ ನಿರ್ಮಾಣ ಮಾಡ್ಕೋಬೋದು ಅನ್ನೋ ಒಂದು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ನೋಡೋಣ. ನೋಡಿ, ನಿಜವಾದ ಸಮಸ್ಯೆ ನಮ್ಮ ಮೇಲೆ ಜಾಸ್ತಿ ಹೊರೆ ಇರೋದಲ್ಲ, ಆ ಹೊರೆಯನ್ನ ನಿಭಾಯಿಸೋಕೆ ಬೇಕಾದ ಒಂದು ಸಿಸ್ಟಮ್ ನಮ್ಮೊಳಗೆ ಇಲ್ದೇ ಇರೋದು. ಸ್ಪಷ್ಟತೆ ಅನ್ನೋದು ಎಲ್ಲೋ ಹುಡುಕಿದ್ರೆ ಸಿಗೋ ವಸ್ತು ಅಲ್ಲ, ಅದನ್ನ ನಾವೇ ಕಷ್ಟಪಟ್ಟು ಬೆಳೆಸ್ಕೊಳ್ಬೇಕಾದ ಒಂದು ಸಾಮರ್ಥ್ಯ. ಇದಕ್ಕೊಂದು ತುಂಬಾನೇ ಪವರ್ಫುಲ್ ಟೂಲ್ ಇದೆ, ಅದೇ ಅಲೈನ್ಮೆಂಟ್ ಮ್ಯಾಟ್ರಿಕ್ಸ್. ಇದೊಂದು ಫಿಲ್ಟರ್ ಇದ್ದ ಹಾಗೆ. ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ 3 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಮೊದಲನೇದು ಅರ್ಥ. ಈ ಕೆಲಸ ನಿಜವಾಗ್ಲೂ ಮುಖ್ಯನಾ? ಇದು ನನ್ನ ಮೌಲ್ಯಗಳಿಗೆ ಸರಿಹೊಂದುತ್ತಾ? ಎರಡನೇದು ಶಕ್ತಿ. ಇದನ್ನ ಮಾಡಿದ್ರೆ ನನಗೆ ಶಕ್ತಿ ಬರುತ್ತಾ ಅಥವಾ ನನ್ನ ಶಕ್ತಿನೆಲ್ಲ ಇದು ಹೀರ್ಬಿಡುತ್ತಾ? ಮತ್ತು ಮೂರನೇದು ದಿಕ್ಕು. ಇದು ನನ್ನ ಗುರಿಯ ಕಡೆಗೆ ನನ್ನನ್ನ ಮುಂದೆ ತಗೊಂಡು ಹೋಗುತ್ತಾ? ಉದಾಹರಣೆಗೆ ಒಂದು ಹೊಸ ಪ್ರಾಜೆಕ್ಟ್ ಬಂತು ಅನ್ಕೊಳ್ಳಿ. ಇದನ್ನ ಒಪ್ಕೊಳ್ಳೋ ಮುಂಚೆ ಈ 3 ಪ್ರಶ್ನೆಗಳನ್ನ ಕೇಳಿ. ಇದು ನನ್ನ ನಂಬಿಕೆಗಳಿಗೆ ಸರಿ ಇದೆಯಾ? ಇದು ನನಗೆ ಖುಷಿ ಕೊಡುತ್ತಾ? ಇದು ನಾನು ಅನ್ಕೊಂಡಿರೋ ದಾರಿಲಿ ಮುಂದೆ ಕರ್ಕೊಂಡು ಹೋಗುತ್ತಾ? ಉತ್ತರ ಸಿಗುತ್ತೆ. ನಮ್ಮ ನಿರ್ಧಾರಗಳ ಹಿಂದೆ ಸಾಮಾನ್ಯವಾಗಿ 2 ತರಹದ ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ. ಒಂದು ಅಹಂಚಾಲಿತ ನಿರ್ಧಾರಗಳು, ಅಂದ್ರೆ ಜನ ಏನ್ ಹೇಳ್ತಾರೆ, ಸ್ಟೇಟಸ್, ಭಯ, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಇವೆಲ್ಲದರ ಆಧಾರದ ಮೇಲೆ ತಗೊಳ್ಳೋದು. ಇನ್ನೊಂದು ಸತ್ವಚಾಲಿತ ನಿರ್ಧಾರಗಳು. ಇದು ನಮ್ಮ ಒಳಗಿನ ಸತ್ಯ, ನಮಗೇನು ಮುಖ್ಯ, ನಮ್ಮ ಮೌಲ್ಯಗಳೇನು ಅನ್ನೋದನ್ನ ಹುಡುಕುತ್ತೆ. ನಮ್ಮ ನಿರ್ಧಾರಗಳ ಹಿಂದೆ ಇರೋ ನಿಜವಾದ ಕಾರಣ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಬದಲಾವಣೆ ತರೋದು ಸುಲಭವಾಗುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. 5ನೇ ಭಾಗ, ದೈನಂದಿನ ಸ್ಪಷ್ಟತೆಯ ಶಿಸ್ತು. ಈ ಸ್ಪಷ್ಟತೆ ಅನ್ನೋದನ್ನ ನಮ್ಮ ಪ್ರತಿದಿನದ ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ? ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಿದೆ, 15. ಏನಿದು 15 ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ನಮ್ಮ ದೈನಂದಿನ ಸ್ಪಷ್ಟತೆಯ ಅಭ್ಯಾಸಕ್ಕೆ ನಮ್ಗೆ ಬೇಕಾಗಿರೋ ಸಮಯ. ಹೌದು, ದಿನಕ್ಕೆ ಕೇವಲ 15 ನಿಮಿಷ. ಈ 15 ನಿಮಿಷಗಳನ್ನ ನಾವು 3 ಸಿಂಪಲ್ ಸ್ಟೆಪ್ಸ್ ಆಗಿ ವಿಂಗಡಿಸಬಹುದು. ಮೊದಲ 5 ನಿಮಿಷ ಮೌನ, ಹೊರಗಿನ ಪ್ರಪಂಚದ ಎಲ್ಲಾ ಗದ್ದಲದಿಂದ ಒಂದು ಬ್ರೇಕ್ ತಗೊಳ್ಳೋಕೆ. ಮುಂದಿನ 5 ನಿಮಿಷ ಜರ್ನಲಿಂಗ್, ಅಂದ್ರೆ ನಮ್ಮ ತಲೆಯಲ್ಲಿ ಓಡ್ತಿರೋ ಯೋಚನೆಗಳನ್ನೆಲ್ಲ ಒಂದು ಕಡೆ ಬರೆಯೋದು. ಇದರಿಂದ ಆಲೋಚನೆಗಳಿಗೆ ಒಂದು ರೂಪ ಸಿಗುತ್ತೆ. ಮತ್ತು ಕೊನೆಯ 5 ನಿಮಿಷ ಪ್ಲಾನಿಂಗ್, ಆ ದಿನವನ್ನ ಹೇಗೆ ಕಳಿಬೇಕು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಪ್ಲಾನ್ ಮಾಡೋದು. ಹಾಗಾದ್ರೆ ಇಲ್ಲಿ ನಾವು ತಿಳ್ಕೋಬೇಕಾದ ಮುಖ್ಯವಾದ ಪಾಠ ಏನಂದ್ರೆ, ಸ್ಪಷ್ಟತೆ ಅನ್ನೋದು ಯಾವಾಗ್ಲೂ ಒಮ್ಮೆ ಬರೋ ಸ್ಫೂರ್ತಿಯಿಂದ ಸಿಗೋದಲ್ಲ. ಅದನ್ನ ಪ್ರತಿದಿನ ಶಿಸ್ತಿನಿಂದ ಅಭ್ಯಾಸ ಮಾಡಿ ನಾವೇ ನಿರ್ಮಿಸ್ಕೋಬೇಕು. ಇದು ಒಂದು ಸಿಸ್ಟಮ್ನ ರಿಸಲ್ಟ್, ಸಡನ್ ಆಗಿ ಆಗೋ ಮ್ಯಾಜಿಕ್ ಅಲ್ಲ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮ್ಮ ಜೀವನವನ್ನ ನಾವು ಒಂದು ವಿನ್ಯಾಸದ ಮೂಲಕ, ಅಂದ್ರೆ ನಾವೇ ಡಿಸೈನ್ ಮಾಡಿ ನಡೆಸ್ತಾ ಇದೀವಾ ಅಥವಾ ಸುಮ್ನೆ ಹೇಗೋ ನಡೀತಿದೆಯೋ ಹಾಗೆ ಡಿಫಾಲ್ಟ್ ಆಗಿ ನಡೆಸ್ತಾ ಇದೀವಾ? ಈ ಪ್ರಶ್ನೆಗೆ ಸಿಗೋ ಉತ್ತರದಲ್ಲೇ ನಮ್ಮ ಮುಂದಿನ ದಾರಿ ಅಡಗಿದೆ.